ಮಂಗಳೂರಿನಲ್ಲಿ ಹಿಂದೂ ರಕ್ತ ಮತ್ತೆ ಹರಿದಿದೆ. ಕರಾವಳಿ ಕೊತ ಕೊತ ಅಂತ ಇದೆ. ಮಂಗಳೂರಿನಲ್ಲಿ ಹಾಗಾದ್ರೆ ಸದ್ಯದ ಪರಿಸ್ಥಿತಿ ಹೇಗಿದೆ? ಪ್ರತಿಕಾರಕ್ಕೆ ಪ್ರತಿಕಾರ ಅನ್ನೋದಾದ್ರೆ ಫಿನಿಶ್. ಹಾಗಾದ್ರೆ ನೆಕ್ಸ್ಟ್ ಯಾರು? ಕರಾವಳಿ ಕೆಂಡವಾಗಿದೆ ಪರಿಸ್ಥಿತಿ. ಸುಹಾಸ್ ಶೆಟ್ಟಿ ಹತ್ಯೆಗೆ ಮೊದಲೇ ಮುಹೂರ್ತ ಫಿಕ್ಸ್ ಆಗಿತ್ತಂತೆ. ಮಾರ್ಚ್ 31, 2025 ಹತ್ಯೆಗೆ ಸ್ಕೆಚ್ ಆಗಿತ್ತು. ಟಾರ್ಗೆಟ್ ಫಿಕ್ಸ್ ಮಾಡಿ ಪೋಸ್ಟ್ ಹಾಕಿದ್ರು ಹಂತಕರು. ಮಾರ್ಚ್ ಅಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಗೇಡಿಗಳಿಂದ ಪೋಸ್ಟ್ ಹಾಕಲಾಗಿತ್ತು. ಅದು ವೈರಲ್ ಕೂಡ ಆಗಿತ್ತು. ಟಾರ್ಗೆಟ್ ಫಿಕ್ಸ್ ಮಾಡಿ ಸುಹಾಸ್ಗೆ ಟ್ಯಾಗ್ ಕೂಡ ಈ ಟೀಮ್ ಮಾಡಿತ್ತು. ಫಾಜಿಲ್ ಫೋಟೋ ಜೊತೆಗೆ ಸುಹಾಸ್ ಫೋಟೋ ಹಾಕಿ ಪೋಸ್ಟ್ ಮಾಡಿದ್ರು. ಅಂದ್ರೆ ರಿವೆಂಜ್ ಮರ್ಡರ್ ವೆರಿ ಸೂನ್ ಅಂತ. ಎಸ್, ರಿವೆಂಜ್ ಸೂನ್ ಅಂತ ಸುಹಾಸ್ ಫೋಟೋ ಹಾಕಿ ಪೋಸ್ಟ್ ಅನ್ನ ಕೂಡ ಹಾಕಿದ್ರು. ಸುಹಾಸ್ ಶೆಟ್ಟಿ ಹತ್ಯೆಗೆ ಮೊದಲೇ ಮುಹೂರ್ತ ಫಿಕ್ಸ್ ಆಗಿತ್ತು. ಪ್ರಶ್ನೆ, ಹಾಗಾದ್ರೆ ಲೀಗಲ್ ಸೆಲ್ ಏನ್ ಮಾಡ್ತಾ ಇತ್ತು? ಲೀಗಲ್ ಸೆಲ್ ಏನ್ ಮಾಡ್ತಾ ಇತ್ತು? ಪೊಲೀಸರು ಏನ್ ಮಾಡ್ತಾ ಇದ್ರು? ಇದೇ ಸುಹಾಸ್ ಶೆಟ್ಟಿಯನ್ನ ಟ್ಯಾಗ್ ಮಾಡಿ ಫಾಜಿಲ್ ಫೋಟೋ ಹಾಕಿ ರಿವೆಂಜ್ ಸೂನ್ ಅಂದ್ರೆ ಅರ್ಥ ಏನು? ಪೊಲೀಸರು ಗೊತ್ತಿದ್ದು ಕೂಡ ಕೈ ಕಟ್ಕೊಂಡು ಸುಮ್ಮನಾದ್ರ? ಹಾಗಾದ್ರೆ ಪೊಲೀಸರ ನೆಗ್ಲಿಜೆನ್ಸಿಯಿಂದ ಒಂದು ಜೀವ ಹೋಯ್ತಾ? ನಾನು ಅಮಾಯಕ ಜೀವ ಅಂತ ಹೇಳಲ್ಲ, ಬಟ್ ಒಂದು ಜೀವ ಹೋಯ್ತಾ? ಸುಹಾಸ್ ಶೆಟ್ಟಿ ಫಾಜಿಲ್ನ ಕೊಂದಂತಹ ಆರೋಪಿಯಲ್ಲಿ ಪ್ರಮುಖ ಸ್ಥಾನವನ್ನ ಪಡೆದುಕೊಂಡಿದ್ದ ವ್ಯಕ್ತಿ, ಇತ್ತೀಚೆಗೆ ಜೈಲಿನಿಂದ ಬೇಲ್ ಪಡೆದು ಹೊರ ಬಂದಂತಹ ವ್ಯಕ್ತಿ, ನಾರ್ಮಲ್ ಜೀವನಕ್ಕೆ ಹೊಂದ್ಕೊಳ್ಬೇಕು ಅನ್ನುವಷ್ಟರಲ್ಲೇ ಸುಹಾಸ್ನ ಕಗ್ಗೊಲೆಯಾಗಿದೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ್ ಆದಿತ್ಯ ನೀಡ್ತಾರೆ. ಗುಡ್ ಮಾರ್ನಿಂಗ್ ಆದಿತ್ಯ. ಪ್ರಶ್ನೆ, ಈಗ ಮೊದಲೇ ರಿವೆಂಜ್ ಪೋಸ್ಟ್ ಹರಿದಾಡಿದ್ರು ಕೂಡ ಪೊಲೀಸರು ಏನ್ ಮಾಡ್ತಾ ಇದ್ರು? ಲೀಗಲ್ ಸೆಲ್ ಏನ್ ಮಾಡ್ತಾ ಇತ್ತು? ಇದು ಸಂಪೂರ್ಣವಾಗಿ ಹಾಗಾದ್ರೆ ಪೊಲೀಸರ ವೈಫಲ್ಯವೇ ಇದೆಲ್ಲದಕ್ಕೂ ಕಾರಣನಾ? ಪೊಲೀಸ್ ವೈಫಲ್ಯವೇ ಮೂಲ ಕಾರಣ ಅಂತ ಹೇಳುವಂತಹ ಮಾತುಗಳನ್ನು ಕೂಡ ಆಡಿರುವಂತದ್ದು. ಯಾಕಂದ್ರೆ ಹೇಳಿದ್ರೆ ಕಳೆದ 1 ತಿಂಗಳಿಂದ ಸುಹಾಸ್ ಶೆಟ್ಟಿ ಅವರ ಕಾರನ್ನು ಸಂಪೂರ್ಣವಾಗಿ ತಪಾಸಣೆ ಮಾಡ್ತಿದ್ರು. ಅದರಿಂದ ಯಾವುದೇ ಮಾರಕಾಸ್ತ್ರ ಇರ್ಬೋದು ಅಥವಾ ಅವರ ಆತ್ಮರಕ್ಷಣೆಗಿದ್ದಂತಹ ಯಾವುದೇ ವೆಪನ್ಸ್ ಅನ್ನು ಇಟ್ಕೊಳ್ಳಿಕ್ಕೆ ಅವರು ಬಿಡ್ತಿರ್ಲಿಲ್ಲ. ಇದರಿಂದಾಗಿ ಅಂದ್ರೆ ಅವರ ಆತ್ಮರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅವರ ಕಾರಲ್ಲಿ ಯಾವುದೇ ವೆಪನ್ಸ್ ಇರಲಿಲ್ಲ. ಇಲ್ಲದಿದ್ರೆ ಅವರ ಜೀವ ಉಳಿತಿತ್ತು ಅಂತ ಹೇಳುವಂತಹ ಮಾತುಗಳನ್ನು ಹಿಂದೂ ಪರ ಸಂಘಟನೆಯವರು ಮಾಡ್ತಿರುವಂತದ್ದು. ಜೊತೆಗೆ ಪೊಲೀಸರು ಕೂಡ ಇನ್ನೂ ಕೂಡ ಯಾರು ಕೃತ್ಯ ಮಾಡಿದ್ದಾರೆ ಅವರ ಬಂಧನ ಇನ್ನೂ ಕೂಡ ಆಗಿಲ್ಲ ಅಂತ ಹೇಳುವಂತಹ ಆಕ್ರೋಶ ಹಿಂದೂ ಪರ ಸಂಘಟನೆಯವರು ಕೂಡ ಮಾಡಿರುವಂತದ್ದು. ನಾವೀಗ ಇರುವಂತದ್ದು ಮುಖ್ಯವಾಗಿ ನಾವು ಗಮನಿಸಬಹುದಾಗಿದೆ ದೃಶ್ಯದಲ್ಲಿ ನಾವು ಇರುವಂತದ್ದು ಇದು ಮಂಗಳೂರಿನ ಖಾಸಗಿ ಆಸ್ಪತ್ರೆಯ ಶವಾಗಾರದ ಮುಂಭಾಗದಲ್ಲಿ. ಇನ್ನೇನು ಕೆಲವೇ ಸಮಯದಲ್ಲಿ, ಅಂದ್ರೆ ಇನ್ನೇನು ಕ್ಷಣಗಣನೆ ಇದೆ, ಕೆಲವೇ ಸಮಯದಲ್ಲಿ ಮೃತದೇಹ ಏನು ಅವರ ಮನೆಗೆ ರವಾನೆ ಆಗ್ತಿದೆ. ಈಗಾಗಲೇ ಇದಕ್ಕೆ ಪೂರ್ವ ಸಿದ್ಧತೆಯನ್ನು ಕೂಡ ಮಾಡ್ತಿದ್ದಾರೆ. ಮುಖ್ಯವಾಗಿ ಹಿಂದೂ ಪರ ಸಂಘಟನೆಗಳಾಗಿರ್ಬೋದು, ಜೊತೆಗೆ ಶಾಸಕರಾಗಿರ್ಬೋದು, ಎಲ್ಲರೂ ಕೂಡ ರಾಜಕಾರಣಿಗಳು, ಬಿಜೆಪಿ ಎಲ್ಲ ಶಾಸಕರು ಕೂಡ ಇಲ್ಲಿ ಸೇರಿರುವಂತದ್ದು. ಎಲ್ಲರೂ ಕೂಡ ಬಂದು ಇಲ್ಲಿ ಅಂದ್ರೆ ರವಾನೆಗೆ ಯಾವುದೇ ತೊಂದರೆ ಆಗ್ಬಾರ್ದು, ಅಂದ್ರೆ ಇಲ್ಲಿ ಮಂಗಳೂರಿನಿಂದ ಬಂಟ್ವಾಳದವರೆಗೆ ಮೃತದೇಹದ ಮೆರವಣಿಗೆ ಕೂಡ ಸುಹಾಸ್ ಶೆಟ್ಟಿ ಅವರ ಮೆರವಣಿಗೆ ಕೂಡ ನಡೀತಿರುವಂತದ್ದು. ಇದರಿಂದಾಗಿ ಇದಕ್ಕೆ ಎಲ್ಲಾ ಪೂರ್ವ ಸಿದ್ಧತೆಗಳನ್ನು ಕೂಡ ಮಾಡ್ತಿರುವಂತದ್ದು. ಮೆರವಣಿಗೆಗೆ ಪೊಲೀಸರು ಅವಕಾಶವನ್ನ ಅಥವಾ ಅನುಮತಿಯನ್ನ ಕೊಟ್ಟಿದ್ದಾರೆ ಈಗ? ಎಸ್, ಈಗಾಗಲೇ ಪೊಲೀಸರು ಎಲ್ಲಾ ಕಡೆ ಅಂದ್ರೆ ಸೂಕ್ಷ್ಮ ಪ್ರದೇಶಗಳು ಇಲ್ಲೆಲ್ಲ ಇದೆ. ಅಂದ್ರೆ ಆನ್ ದಿ ವೇ ಹೋಗುವಂತಹ ದಾರಿಯಲ್ಲಿ ಅನೇಕ ಸೂಕ್ಷ್ಮ ಪ್ರದೇಶಗಳಿದೆ. ಈ ಪ್ರದೇಶಗಳಲ್ಲಿ ಯಾವುದೇ ಅಡಚಣೆ ಮಾಡಬಾರ್ದು ಅಂತ ಹೇಳುವಂತಹ ನಿಟ್ಟಿನಲ್ಲಿ, ಅಂದ್ರೆ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅಂತ ಹೇಳುವಂತಹ ದೃಷ್ಟಿಯಿಂದ ಇನ್ನಷ್ಟು ಪೊಲೀಸರನ್ನು ಕೂಡ ನಿಯೋಜನೆಗಳನ್ನು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಹಿಂದೂ ಪರ ಸಂಘಟನೆ ಅಂದ್ರೆ ಹಿಂದೂ ಬಜರಂಗ ದಳ ಕಾರ್ಯಕರ್ತರು ನಾವು ಮಾಡಿಯೇ ತೀರ್ತೇವೆ ಅಂತ ಹೇಳುವಂತಹ ಮಾತುಗಳನ್ನು ಕೇಳ್ತಿದ್ದಾರೆ. ಯಾಕಂದ್ರೆ ನಮ್ಮ ಸಂಘಟನೆಯಲ್ಲಿದ್ದಂತಹ ಒಬ್ಬ ಪ್ರಭಾವಿ ಹತ್ಯೆಯಾದದ್ದು ವೀರಮರಣವನ್ನು ಹೊತ್ತಿರುವಂತದ್ದು. ಇದರಿಂದಾಗಿ ನಾವು ಮೆರವಣಿಗೆ ಮಾಡ್ತೇವೆ ಅಂತ ಹೇಳುವಂತಹ ಮಾತುಗಳನ್ನು ಹೇಳಿರುವಂತದ್ದು. ಇದಕ್ಕೆ ಪೂರಕವಾಗಿ ಪೊಲೀಸರು ಕೂಡ ದಾರಿಯುದ್ದಕ್ಕೂ ಬಿಗಿ ಬಂದೋಬಸ್ತ್ ಕೂಡ ಮಾಡಿರುವಂತದ್ದು. ಈಗಾಗಲೇ ನಾವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಇದೇ ವಾಹನದಲ್ಲಿ ಸುಹಾಸ್ ಶೆಟ್ಟಿ ಅವರ ಮೃತದೇಹ ಅವರ ಮನೆಗೆ ರವಾನೆ ಆಗ್ಲಿಕ್ಕಿದೆ. ಇದೇ ಒಂದು ಆಂಬ್ಯುಲೆನ್ಸ್ ಅಲ್ಲಿ ಸುಹಾಸ್ ಶೆಟ್ಟಿ ಅವರ ಮೃತದೇಹ ರವಾನೆ ಆಗ್ಲಿಕ್ಕಿರುವಂತದ್ದು. ಈಗ ಎಲ್ಲ ಸಿದ್ಧತೆಗಳನ್ನು ಮಾಡ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಮೃತದೇಹ ನಮ್ಮ ಸುಹಾಸ್ ಶೆಟ್ಟಿ ಅವರ ಮನೆಗೆ ತೆರಳಲಿಕ್ಕಿರುವಂತದ್ದು. ಸ್ಥಳದಲ್ಲಿ ಯಾರೆಲ್ಲ ಇದ್ದಾರೆ ಆದಿತ್ಯ? ಅಂದ್ರೆ ಕುಟುಂಬಸ್ಥರನ್ನ ಹೊರತುಪಡಿಸಿ ಸಂಘಟನೆಯವರು ಮತ್ತು ರಾಜಕೀಯ ನಾಯಕರು ಅಂತ ಹೇಳೋದಾದ್ರೆ ಯಾರೆಲ್ಲ ಇದ್ದಾರೆ ಈಗ? ಎಸ್, ಬಜರಂಗದಳ ಪ್ರಮುಖರಾದಂತಹ ಶರಣ್ ಕಂಚೇಲ್ ಆಗಿರ್ಬೋದು, ಕಲ್ಲಡತಿ ಪ್ರಭಾಕರ್ ಭಟ್ರು ಆಗಿರ್ಬೋದು, ಜೊತೆಗೆ ಶಾಸಕ ಹರೀಶ್ ಮುಂದೆ ಆಗಿರ್ಬೋದು, ವೇದವ್ಯಾಸ್ ಕಾಮತ್ ಆಗಿರ್ಬೋದು, ಶಾಸಕ ಭರತ್ ಶೆಟ್ಟಿ ಅವರಾಗಿರ್ಬೋದು, ಉಮಾನಾಥ್ ಕೋಟ್ಯಾನ್ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಇದ್ದಾರೆ. ಜೊತೆಗೆ ಆ ಮೆರವಣಿಗೆಯಲ್ಲಿ ಅವರು ಪಾಲ್ಗೊಳ್ತೇವೆ ಅಂತ ಹೇಳುವಂತಹ ಭರವಸೆಯನ್ನು ಕೂಡ ನೀಡಿರುವಂತದ್ದು. ಜೊತೆಗೆ ಸಾಕಷ್ಟು ಮಂಗಳೂರಿನಲ್ಲಿದ್ದಂತಹ ಹಿಂದೂ ಪರ ಸಂಘಟನೆ ಎಲ್ಲಾ ಕಾರ್ಯಕರ್ತರು ಕೂಡ ಇರುವಂತದ್ದು. ಜೊತೆಗೆ ಫಿನಿಕ್ಸ್ ಕೆರೆಹಳ್ಳಿ ಅವರು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಿರುವಂತದ್ದು. ಸಾಧ್ಯ ಆದ್ರೆ ಯಾರನ್ನಾದ್ರೂ ಮಾತಾಡಿಸಬಹುದು ಆದಿತ್ಯ ಸ್ಥಳದಲ್ಲಿ?
ಎಸ್, ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಸುಹಾಸ ಶೆಟ್ಟಿ ಹತ್ಯೆಗೆ ಮೊದಲೇ ಮುಹೂರ್ತ ಫಿಕ್ಸ್ ಆಗಿತ್ತು. ಇದು ಪೊಲೀಸರಿಗೂ ಮಾಹಿತಿ ಗೊತ್ತಿದ್ದು ಪೊಲೀಸರು ಹಾಗಾದ್ರೆ ಕೈ ಚೆಲ್ಲಿ ಕೂತ್ರ? ಪೊಲೀಸರ ವೈಫಲ್ಯನ ಪ್ರಶ್ನೆ ಕಾಡುತ್ತೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ MLA ಹರೀಶ್ ಅವರು ಏನು ಉತ್ತರವನ್ನ ಕೊಟ್ರು ಅಂತಲ್ಲ, ಅದಕ್ಕಿಂತ ಹೆಚ್ಚಿನದಾಗಿ ಮಾರ್ಚ್ 31ನೇ ತಾರೀಕೆ ಒಂದು ಪೋಸ್ಟ್ ವೈರಲ್ ಆಗುತ್ತೆ. ಅದು ರಿವೆಂಜ್ ಸೂನ್, ರಿವೆಂಜ್ ವೆರಿ ಸೂನ್ ಅಂತ ಫಾಜಿಲ್ ಫೋಟೋ ಒಂದು ಕಡೆ, ಅಗೇನ್ ಸುಹಾಸ್ ಫೋಟೋ ಇನ್ನೊಂದು ಕಡೆ ಹಾಕಿ ಸುಹಾಸ್ಗೆ ಟ್ಯಾಗ್ ಮಾಡಿದ್ದಾರೆ. ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಇಷ್ಟೆಲ್ಲ ಆದ್ರೂ ಕೂಡ ಪೊಲೀಸರು ಯಾಕೆ ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ? ಲೀಗಲ್ ಸೆಲ್ ನಿದ್ರೆ ಮಾಡ್ತಾ ಇತ್ತಾ? ಪೊಲೀಸರು ಯಾಕೆ ಕೈ ಚೆಲ್ ಕೂತ್ರು? ಒಂದು ಪ್ರಶ್ನೆ. ಮಗದೊಂದು ಕಡೆ ಅವರು ತಮ್ಮ ಆತ್ಮರಕ್ಷಣೆಗೆ ನನಗೆ ಸದ್ಯಕ್ಕೆ ಪರಿಸ್ಥಿತಿ ಸರಿ ಇಲ್ಲ, ಕೆಲವೊಂದು ವೆಪನ್ ಅನ್ನ ಬಳಸ್ಕೊಳ್ಬೇಕಾಗಿದೆ, ನಾನು ಆತ್ಮರಕ್ಷಣೆಗೆ ಇಟ್ಕೊಂಡಿರ್ತೀನಿ ಅಂದ್ರೂ ಕೂಡ ಪೊಲೀಸರು ಬಿಟ್ಟಿಲ್ಲ ಅಂತ ಮಾಹಿತಿ ಇದೆ. ಇದು ಎಷ್ಟು ಸರಿಯೋ ಎಷ್ಟು ಅಂದ್ರೆ ಅವ್ರು ಎಷ್ಟು ಕೇಳಿದ್ರೋ, ಹೇಗ್ ಕೇಳಿದ್ರೋ, ಮತ್ತೆ ಅವರು ಬೇಲ್ನಿಂದ ಹೊರ ಬಂದ ಕಾರಣ ಅದಕ್ಕೆ ಅವಕಾಶ ಇತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಪೋಸ್ಟ್ ವೈರಲ್ ಆದ್ರೂ ಕೂಡ ಪೊಲೀಸರು ಯಾಕೆ ಸುಮ್ಮನಿದ್ರು ಪ್ರಶ್ನೆ ಇಲ್ಲೇ ಕಾಡ್ತಾ ಇರುವಂತದ್ದು. ಅವತ್ತು ಪೊಲೀಸರು ಅಲರ್ಟ್ ಆಗಿದ್ರೆ ಇವತ್ತು ಮತ್ತೊಬ್ಬ ಬೀದಿ ಹೆಣವಾಗ್ತಾ ಇರ್ಲಿಲ್ಲ, ಸುಹಾಸ್ ಶೆಟ್ಟಿಯ ಕೊಲೆ ಆಗ್ತಾ ಇರ್ಲಿಲ್ಲ. ಒಂದು ಗಮನದಲ್ಲಿರ್ಲಿ, ಸುಹಾಸ್ ಅವರ ತಾಯಿಗೆ ಇನ್ನೂ ಕೂಡ ವಿಚಾರವೇ ಗೊತ್ತಿಲ್ವಂತೆ. ಸುಹಾಸ್ ಅವರ ತಾಯಿಗೆ ಅಂದ್ರೆ ಆಕೆಯೂ ಕೂಡ ಪೇಷಂಟ್. ಕೊಲೆಗಾರರ ಲಿಸ್ಟ್ ಅನ್ನ ಗಮನಿಸ್ತಾ ಇದ್ದೀರಿ, ಹೇಗೆ ಕೊಂದ್ರು, ಯಾವೆಲ್ಲ ವೆಪನ್ಗಳನ್ನ ಬಳಸಿದ್ರು. ಸಿನಿಮಾಗಳಲ್ಲಿ ಕೊಚ್ಚ ಹಾಕ್ತಾರಲ್ಲ, ರೀಲ್ಗಳಲ್ಲಿ ನೋಡಿರ್ತೀವಲ್ಲ, ಹಾಗೆ ರಿಯಲ್ ಲೈಫ್ ನಲ್ಲಿ ಕೊಚ್ಚಿ ಕೊಂದು ವೆಪನ್ಗಳನ್ನ ಅಲ್ಲೇ ಬಿಸಾಕಿ ವೆಹಿಕಲ್ನು ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಈಗ ಅದರ ಸುಳಿವು ಸಿಕ್ಕಿದೆ ಪೊಲೀಸರಿಗೆ, ತನಿಖೆನ ಮಾಡ್ತಾರೆ. ಇದು ರಿವೆಂಜ್ ಮರ್ಡರ್ ಏನಾ ತನಿಖೆ ಮುಖಾಂತರ ಗೊತ್ತಾಗುತ್ತೆ. ಬಟ್ ಇನ್ನು ಎಲ್ಲಿ ತನಕ ಮುಂದುವರಿಯುತ್ತೆ ಪ್ರಶ್ನೆ ಇದೆ ಕಾಡ್ತಾ ಇರುವಂತದ್ದು. ಇವತ್ತು ಸುಹಾಸ ಶೆಟ್ಟಿಯ ಕೊಲೆ ಆಗಿದೆ, ಮೆರವಣಿಗೆ ಮಾಡ್ತಾರೆ, ನಾಯಕರುಗಳು ಹೋಗ್ತಾರೆ, ಗೊಳೋ ಅಂತ ಕಣ್ಣೀರು ಹಾಕ್ತಾರೆ, ಕುಟುಂಬಸ್ಥರಿಗೆ ನಾವು ನಿಮ್ ಪರವಾಗಿದ್ದೀವಿ ಅಂತಾರೆ, ಸ್ವಲ್ಪ ಹಣಕಾಸಿನ ನೆರವು ಕೊಡ್ತಾರೆ, ಮುಗಿಯಿತು ಅಲ್ಲಿಗೆ. ವಾಟ್ ನೆಕ್ಸ್ಟ್? ಆ ಮನೆಗೆ ಮಗನನ್ನ ತಂದು ಕೊಡ್ತಾರಾ? ಹಬ್ಬ ಹರಿದಿನಗಳಲ್ಲಿ ಮಗ ಮನೇಲಿ ಓಡಾಡೋದು ಬೇಡವಾ? ತಾಯಿಗೆ ತಂದೆಗೆ ಕಷ್ಟ ಅಂದಾಗ ಮಗ ಸ್ಪಂದಿಸೋಕ್ ಬೇಡವಾ? ಮದುವೆ ಆಗಿದ್ರೆ ಹೆಂಡತಿಗೆ ಗಂಡ ಬೇಡವಾ? ಮಕ್ಕಳಿಗೆ ಅಪ್ಪ ಬೇಡವಾ? ಹಾಗಾದ್ರೆ ಹಣ ಎಲ್ಲವನ್ನು ತುಂಬಿಸುತ್ತಾ? ಹಣ ಒಂದೇ ಪರಿಹಾರನ? ಮತ್ತೆ ಪ್ರತಿಕಾರಕ್ಕೆ ಪ್ರತಿಕಾರವೇ, ಕೊಲೆಗೆ ಕೊಲೆನೇ ಅನ್ನೋದಾದ್ರೆ ಯಾವ ಧರ್ಮ ಹೇಳಿದೆ? ಯಾವ ಧರ್ಮ ಹೇಳಿದೆ ಬೇರೆಯವನನ್ನ ಕೊಂದು ನನ್ನನ್ನ ರಕ್ಷಣೆ ಮಾಡುವಂತ? ಗೊತ್ತಿಲ್ಲ. ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ? ಇದಕ್ಕೆ ಫುಲ್ ಸ್ಟಾಪ್ ಯಾವಾಗ? ಯಾರಿಂದಲೂ ಕೂಡ ಉತ್ತರ ಕೊಡುವಂತಹ ಧೈರ್ಯಗಳು ಇಲ್ಲಿ ತನಕ ಆಗಿಲ್ಲ. ಯಾಕಂದ್ರೆ ಇದು ನಿಲ್ಲುವಂತಹ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಅಮಾಯಕ ಜೀವಗಳು ಹೋಗ್ತಾ ಇದೆ. ಅಮಾಯಕರು ಅಂತ ಹೇಳಿದ್ರೆ ಬಡಬಗ್ರ ಜೀವನ ಹೋಗ್ತಾ ಇರೋದು. ಯಾವ ಲೀಡರ್ಸ್ ಗಳ ಮಗನೂ ಇಲ್ಲಿ ತನಕ ಕೊಲೆ ಮಾಡಿಲ್ಲ, ಕೊಲೆ ಆಗಿಲ್ಲ. ಕೊಲೆ ಆಗಿರುವಂತದ್ದು ಅಥವಾ ಕೊಲೆ ಮಾಡಿರುವಂತದ್ದು ಮಧ್ಯಮ ವರ್ಗದವರು. ಇಲ್ದೆಲ್ಲ ಇರುವಂತಹದ್ದನ್ನ ಅವರ ತಲೆಗೆ ತುಂಬಿ ಇವತ್ತು ಅವರ ದಾರಿಯನ್ನ ತಪ್ಪಿಸಿ ಅವ್ರಗಳ ಮನೆಯನ್ನ ಸೂತ್ಕದ ವಾತಾವರಣವಾಗಿ ಟರ್ನ್ ಮಾಡ್ತಾ ಇದ್ದಾರೆ. ಮಕ್ಕಳು ಅಪ್ಪ ಅಂತ ಗೊಳೋ ಅಂದ್ರೂ ಕೂಡ ಅಪ್ಪ ಇಲ್ಲ. ಅಮ್ಮ ನನ್ನ ಮಗ ಬೇಕು ಅಂತ ಹೇಳಿದ್ರೆ ಮಗ ಹೆಣವಾಗಿ ಮನೆಗೆ ಬರ್ತಾ ಇದ್ದಾನೆ. ಹೆಂಡತಿ ಕಣ್ಣೀರಲ್ಲ ಕೈ ತೊಳಿತಾ ಇದ್ದಾಳೆ. ಇದೆಲ್ಲದಕ್ಕೂ ಅಂತ್ಯ ಯಾವಾಗ? ಫುಲ್ ಸ್ಟಾಪ್ ಯಾವಾಗ? ಈ ನಶೆಯನ್ನ ಏರಿಸ್ಕೊಂಡು, ನಶೆ ಅಂತ ಹೇಳಿದ್ರೆ ಈ ಸಂಘಟನೆಗಳ ನಶೆಯನ್ನ, ನಾನು ಎರಡೂ ಧರ್ಮಕ್ಕೂ ಹೇಳ್ತಿದ್ದೀನಿ, ಯಾವುದೇ ಒಂದು ಧರ್ಮ ಅಲ್ವೇ ಅಲ್ಲ,